ಸ್ಪರ್ಮ್ ಕೌಂಟ್ ಕಮ್ಮಿ ಅಂದ್ರೆ ಹೋಪೇ ಇಲ್ಲ ಅಂತ ಯೋಚಿಸಬೇಡಿ. ಸುಮಾರು ಜನ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ಗೊತ್ತಾಗಿದ ತಕ್ಷಣ ತುಂಬಾ ಬೇಜಾರಾಗ್ಬಿಟ್ಟು ಬರ್ತಾರೆ. ಬಟ್ ನಿಜ ಏನೋ ಗೊತ್ತಾ, ಇದು ಆಕ್ಚುಲಿ ಟ್ರೀಟಬಲ್. ಯಾಕೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ ಅಂತ ಫಸ್ಟ್ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಸ್ಪರ್ಮ್ ಕೌಂಟ್ ಪ್ರೊಡಕ್ಷನ್ ಅನ್ನೋದು, ಉತ್ಪತ್ತಿ ಅನ್ನೋದು ಬೀಜದಿಂದ ಕಡಿಮೆ ಇದೆಯಾ, ಇಲ್ಲ ಹೊರಗೆ ಬರ್ಲಿಕ್ಕೆ ದಾರಿನಲ್ಲಿ ಏನಾದ್ರು ಬ್ಲಾಕೇಜ್ ಇದೆಯಾ, ಇದು ಈಗ ನಮ್ಗೆ ಗೊತ್ತಾಗಿದ್ರೆ ಅದ್ರ ಪ್ರಕಾರ ನಾವು ಮಾತ್ರೆ ಕೊಡ್ಬೇಕಾ, ಇಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಇಂದನೇ ಸ್ವಲ್ಪ ಜನಗೆ ಬೆಟರ್ ಆಗುತ್ತೆ. ಅಂದ್ರೆ ನೀವು ಸ್ಮೋಕಿಂಗ್, ಆಲ್ಕೋಹಾಲ್ ಬಿಡಬೇಕು, ಹೆಲ್ದಿ ಆಗಿ ಒಳ್ಳೆ ಆಹಾರ ತಗೋಬೇಕು, ಎಕ್ಸಸೈಸ್ ಮಾಡಬೇಕು, ಹೀಟ್ ಎಕ್ಸ್ಪೋಜರ್ನ ಅವಾಯ್ಡ್ ಮಾಡಬೇಕು. ಇಂಥದ್ದು ಸ್ವಲ್ಪ ಸಿಂಪಲ್ ಚೇಂಜಸ್ ಮಾಡಿದ್ರೆ ಸಾಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಜನಗೆ ನಾವು ಸ್ವಲ್ಪ ಸಪ್ಲಿಮೆಂಟ್ಸ್ನು ಕೊಡಬೇಕಾಗುತ್ತೆ. ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮ್ನಲ್ಲಿ ಕೊಟ್ರೆ ಸುಮಾರು ಜನಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಸ್ವಲ್ಪ ಜನಗೆ ನಾವು ಡೈರೆಕ್ಟ್ ಆಗಿ ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂತ ಸಜೆಸ್ಟ್ ಮಾಡ್ತೀವಿ. ಏನ್ ಆ ಟ್ರೀಟ್ಮೆಂಟ್ಸ್ ಅಂದ್ರೆ ಅದು IUI ಸಿಂಪಲ್ ಆಗಿ ಇರ್ಬೋದು, ಇಲ್ಲ ಅಂದ್ರೆ ICSI-IVF ಟ್ರೀಟ್ಮೆಂಟ್ನು ಇರ್ಬೋದು. ಮೇಲ್ ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ಸಮಸ್ಯೆ, ಗಂಡಸರಿನಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅಂದ್ರೆ ಬಂಜೆತನ ಸಮಸ್ಯೆ ಇದ್ದ ತಕ್ಷಣ ಅವ್ರಿಗೆ ಮಗು ಆಗಲ್ಲ ಅಂತ ಅಲ್ಲ.